Have you heard about kitturrani chennamma? Yes, she was the Indian Queen of Kittur. She led an armed resistance against the British East India Company in 1984. She defeated the company in the first revolt but died as a prisoner of war. She is also an important symbol of the Indian independence movement. Now they are going to present a drama on this personality, Kitturrani Chennamma, in Kannada. ಕುಳಿತುಕೊಳ್ಳಿರಿ. ಮಹಾಮಂತ್ರಿಗಳೇ, ತಾಯಿ ಬಂದ ವಿಷಯವೇನೆಂದು ಕೇಳಿ. ತಾಯಿ, ತಮ್ಮ ಭೇಟಿಗಾಗಿ ಠಾಕ್ರೆ ಸಾಹೇಬರು ಬಂದಿದ್ದಾರೆ. ಯಾವ ವಿಷಯಕ್ಕಾಗಿ ಮಹಾಮಂತ್ರಿಗಳೇ? ಮ್ಯಾಂಡ್ರ್ ಒಪ್ಪಂದದ ನಮ್ಮೊಡನೆ ಚರ್ಚಿಸುವುದಕ್ಕಾಗಿ. ಕರೆದುಕೊಂಡು ಬನ್ನಿ. ಗುಡ್ ಮಾರ್ನಿಂಗ್ ವಾಣಿ ಸಾಹೇಬ್, ಗುಡ್ ಮಾರ್ನಿಂಗ್. ಕುಳಿತುಕೊಳ್ಳಿ. ಮಹಾಮಂತ್ರಿಗಳೇ, ತಾಯಿ, ಬಂದ ವಿಷಯವೇನೆಂದು ಕೇಳಿ. ಠಾಕ್ರೆ ಸಾಹೇಬರೇ, ನೀವು ತಾಯಿಗೆ ಬಂದ ವಿಷಯವನ್ನು ಹೇಳುವವರಾಗಿ. Kitturrani Chennamma, I came here just to discuss two topics with you. First, Mandro Sahib ಒಪ್ಪಂದದ ಪ್ರಕಾರ ನೀವು ಕಂಪನಿ ಸರ್ಕಾರಕ್ಕೆ ಕಪ್ಪ ಕೊಡಬೇಕು. But why are you not giving ಕಪ್ಪ ರಾಣಿ ಸಾಹೇಬ್? why are you not giving ಕಪ್ಪ? ಏನು? ಕಪ್ಪ? ಹೌದು ಹೌದು ರಾಣಿ ಸಾಹೇಬ್, ಹೌದು. ನೀವು ಮ್ಯಾಂಡ್ರೋ ಸಾಹೇಬ್ ಒಪ್ಪಂದದ ಪ್ರಕಾರ ಕಪ್ಪ ಕೊಡಲೇಬೇಕು. ಹೇ ಟ್ಯಾಕರೆ, ಕಿತ್ತೂರು ನಿಮ್ಮ ಅಪ್ಪ ತಾತ ಮುತ್ತಾತ ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಇದು ನಮ್ಮ ಕನ್ನಡಿಗರ ಆಸ್ತಿ. ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಗೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಉತ್ತೀರಾ, ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆಟ್ಟಿರಾ? ಇಲ್ಲ ಹೊರೆ ಹೊತ್ತೀರಾ? ಇಲ್ಲ ದನಿದು ಬಂದವರಿಗೆ ಅಂಬಲಿ ಕಾಯಿಸಿಕೊಟ್ಟಿರಾ? ಇಲ್ಲ, ನಿಮಗೇಕೆ ಕೊಡಬೇಕು ಕಪ್ಪ? ಚೆನ್ನಮ್ಮ ರಾಣಿ, ನೀವು ಕಪ್ಪ ಕೊಡಲೇಬೇಕು. ನಡುಗಿ ಸಾಯಬೇಡ, ಕುಳಿತುಕೋ. Okay. But on that day you agreed to give kappa. Today you are not agreeing to give. ಇದು ನ್ಯಾಯವಲ್ಲ ರಾಣಿ ಸಾಹೇಬ್, ಇದು ನ್ಯಾಯವಲ್ಲ. ಹೇ ಟ್ಯಾಕರೆ, ನ್ಯಾಯ ಅನ್ಯಾಯದ ಬಗ್ಗೆ ಮಾತನಾಡಬೇಡ. ನೀವು ಮೋಸದ ನರಿಯ ಜಾತಿಯವರು, ನಿಮಗೆ ನಾನು ಕಪ್ಪ ಕೊಡಲು ಸಾಧ್ಯವೇ ಇಲ್ಲ. Okay, all right, Rani Chennamma, all right. But on that day, ನಿಮ್ಮ ಮಗ ಶಿವಲಿಂಗ ಸಜ್ಜ ಕಪ್ಪು ಕೊಡೋದಕ್ಕೆ ಒಪ್ಪಿಕೊಂಡ. ಅವನ ಮಾತಕ್ಕೆ ಬಲವಿಲ್ಲವೇ? ಇಲ್ಲ, ಸಾಧ್ಯವೇ ಇಲ್ಲ. Okay, all right. But ನೀವು ನಿಮ್ಮ ಮಗ ಶಿವಲಿಂಗ ಸಜ್ಜ ಸಚ್ಚಿ ನಂತರ ದತ್ತಗೆ ಮಾಡಿಕೊಳ್ಳುತ್ತೇವೆ. ಲಾರ್ಡ್ ಹೌಸಿ ಒಪ್ಪಂದದ ಪ್ರಕಾರ ದತ್ತಗೆ ಮಾಡಿಕೊಳ್ಳೋ ಹಾಗೆ ಇಲ್ಲ. ಇದಕ್ಕೆ ಕಂಪನಿ ಸರ್ಕಾರ ಒಪ್ಪೋದೇ ಇಲ್ಲ ರಾಣಿ ಚೆನ್ನಮ್ಮ, ಕಂಪನಿ ಸರ್ಕಾರ ಒಪ್ಪೋದೇ ಇಲ್ಲ. ಹೇ ಟ್ಯಾಕರೆ, ಬಾಯಿ ಬಿಗಿಡಿದು ಮಾತನಾಡು. ಕಿತ್ತೂರು ಅಂದು ಇಂದು ಯಾವಾಗಲೂ ಸ್ವತಂತ್ರವಾದದ್ದು. ನಿಮ್ಮ ಅಡಿಯಲಾಗಿರುವುದಕ್ಕೆ ನಾನು ಬಿಡುವುದಿಲ್ಲ. ನಮಗೆ ಆಜ್ಞೆ ನೀಡಲು ನೀನು ಯಾರು? ನಮ್ಮ ಸಿಂಹಾಸನದ ದೊರೆಯನ್ನು ಆರಿಸುವವರು ನಾವು. ನೀನು ಯಾರು? ಮೋಸದ ವಂಚನೆಯಿಂದ ಮಾಡಿಕೊಂಡ ಒಪ್ಪಂದ ಇದು. ರಾಣಿ ಸಾಹೇಬ್, ನೀವು ಕಂಪನಿಯ ಕಚ್ಚಲೆಗಳನ್ನು ಮೇಯುತ್ತಿದ್ದೀರಿ. ರಾಣಿ ಚೆನ್ನಮ್ಮ, ಕಂಪನಿಯ ಕಚ್ಚಲೆಗಳನ್ನು ಮೇಯುತ್ತಿದ್ದೀರಿ. Wait man. ತಾಯಿಯ ಸ್ಥಳಕ್ಕೆ ಬಂದು ತಾಯಿಗೆ ಎಚ್ಚರಿಕೆ ನೀಡುವಷ್ಟು ಸಖ್ಯನಾ ನಿಮ್ಗೆ? ಕಟ್ಟಲೆ ಮಾಡೋದು ಅಧಿಕಾರ ಇರೋದು ನಮಗೆ, ನಿಮಗೆಲ್ಲ. Hey, you bloody idiot, Ryan, now you be quiet. You are only a watchman here, man. ನೀನು ಒಂದು ಬಾಗಿಲೆ ಕಾಯುವ ಸೇನಕ. ಹೇ ಟ್ಯಾಕರೆ, ಸಾಕು ಮಾಡು ನಿನ್ನ ವಿವೇಕದ ಮಾತುಗಳನ್ನು. ರಾಯಣ್ಣ ಬಾಗಿಲು ಕಾಯುವ ಸೇವಕನಲ್ಲ, ಅವನು ಕಿತ್ತೂರಿನ ಕಿಡಿ, ನನ್ನ ದತ್ತುಪುತ್ರ. ರಾಣಿ ಸಾಹೇಬ್, ಕಿಚ್ಚು ಮೇಲೆ ನಮ್ಮ ತುಂಬ ಅಧಿಕಾರವಿದೆ. We have all controls on ಕಿಚ್ಚು. ನೀವು ಕಪ್ಪ ಕೊಯ್ ಅಥವಾ ಕಿಚ್ಚು ಬಿಚ್ಚು ಹೋಗಿ. ಹೇ ಟ್ಯಾಕರೆ, you wait man. ಕನ್ನಡಿಗರ ಮಾನ ಅಭಿಮಾನ ನಿಮ್ಮಂತ ಕಜ್ಜಿ ನಾಯಿಗಳಿಗೆ ಏನ್ ಗೊತ್ತಾಯ್ತು? ಇದು ಕಚ್ಚದ ಕಲ್ಲಿಗಳ ಬೀಡೈತಿ. ಅಂಜಿಕೆ ಎನ್ನೋದು ನಮಗಲ್ಲ, ಇಂಥ ನಾಡಿಗೆ ಭಯದ ಅಂಜಿಕೆ ತೋರಿಸ್ತಿ. ಬದುಕುವ ಆಸೆ ನಿನಗೂ ಇಲ್ಲ, ಉಳಿಯೋ ಆಸೆ ನಮಗೂ ಇಲ್ಲ. ಸಮಾಧಾನ. ರಾಣಿ ಚೆನ್ನಮ್ಮ, ನೀವು ನಮ್ಮ ತುಂಬ ಇನ್ಸಲ್ಟ್ ಮಾಡಿದ್ದೀರಿ. You will be punished for this. Get ready for war. ಹೇ ಟ್ಯಾಕರೆ, ಹೊರಟು ಹೋಗು, ನಿನಗೆ ಜೀವದಾನ ಮಾಡುತ್ತೇನೆ. All right ಚೆನ್ನಮ್ಮ ರಾಣಿ, all right.
ಸಿದ್ಧರಾಗಲು ಹೇಳಿ, ಯುದ್ಧಕ್ಕೆ ಸಿದ್ಧರಾಗಿರಿ, ಕಹಲಗಳ ಮುಲಗಿಸಿ. Soldiers, are you ready? Today we have to attack on Kittur, and we want the watchman Rayana and the Rani Chennamma alive. Soldiers, are you ready? Soldiers, attack on Kittur. Soldiers, imprison the Rani Chennamma. Sir, Yes. we have got information that Rayana is hiding himself somewhere. Okay, take soldiers, attack, and I want that Rayana alive. Yes, sir. We have caught Rayana alive. Oh yes, officer. You have called this Rayana alive? Yes, sir. Rayana, ನಿನ್ನ ಲಾಸ್ಟ್ ಇಚ್ಛೆಯನ್ನು ಹೇಳು. ಬ್ರಿಟಿಷ್ ಅವರೇ, ಭಾರತ ಬಿಟ್ಟು ತೊಲಗಿರಿ. ಇದು ಆಗೋದಿಲ್ಲ Rayana. It couldn't be happen. Soldiers, hang them dead. ನಾವೆಲ್ಲರೂ ಕಿತ್ತೂರು ರಾಣಿ ಚೆನ್ನಮ್ಮ ರಾಯಣ್ಣ ಹಾಗೆ ಪ್ರತಿ ನಿಮಿಷವೂ ಅಸತ್ಯ, ಅಹಿಂಸೆ, ಮೋಸ ಇವುಗಳೇ ವಿರುದ್ಧ ಹೋರಾಡಿ ಸ್ವತಂತ್ರವನ್ನು ರಾಗಿ ಬಾಳೋಣ ಎನ್ನುತ್ತಾ ನಮ್ಮ ಕಿರು ನಾಟಕವನ್ನು ಮುಗಿಸುತ್ತೇವೆ.